ಮಯೂರ್ ಅಂತ ಗೊತ್ತಿಲ್ದೆ ಇಂಚರ ಮೀಟಿಂಗ್ಗೆ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ಲು. ತನ್ ಜಾಬ್ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಅವಳಿಗೆ ಇದೊಂದು ಒಳ್ಳೆ ಅವಕಾಶ ಆಗಿತ್ತು. ಅದಕ್ಕೆ ಅವಳು ತುಂಬಾ ಮುತುವರ್ಜಿ ವಹಿಸಿ ಕೆಲ್ಸ ಮಾಡ್ತಾ ಇದ್ಲು. ತಮ್ಮ ಆಫೀಸ್ಗೆ ಬರೋ ಕ್ಲೈಂಟ್ಸ್ಗೆ ಯಾವುದೇ ಕೊರತೆ ಆಗ್ಬಾರ್ದು ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು. ಮೀಟಿಂಗ್ ಟೈಮ್ ಮಧ್ಯಾಹ್ನ 12 ಗಂಟೆ ಅಂತ ಫಿಕ್ಸ್ ಆಗಿತ್ತು. ಹಾಗಾಗಿ ಮಯೂರ್ 11 ಗಂಟೆಗೆ ಆಫೀಸ್ನಿಂದ ಹೊರಟಿದ್ದ. ಇದೇ ಫಸ್ಟ್ ಟೈಮ್ ಅವನು ತನ್ನ ಅಸಿಸ್ಟೆಂಟ್ ಇಲ್ದೆ ಒಬ್ನೇ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಕಂಪ್ನಿಗೆ ಹೊರಟಿದ್ದ. ದೀಪಿಕಾ ಮಯೂರ್ನ ಫಾಲೋ ಮಾಡ್ಕೊಂಡು ಹೊರಟಿದ್ಲು. ಆಟೋ ಹತ್ಕೋತಾ ಇದ್ದ ಹಾಗೆ, ಅಣ್ಣ, ಆ ವೈಟ್ ಕಲರ್ ಕಾರ್ ಹಿಂದೆನೆ ಹೋಗಿ, ಸ್ವಲ್ಪ ಹುಷಾರಾಗಿ ಹೋಗಿ, ನಾವು ಫಾಲೋ ಮಾಡ್ತಿರೋದು ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಆಟೋ ಡ್ರೈವರ್ಗೆ ಹೇಳಿದ್ಲು. ಮಯೂರ್ ಯಾವ್ದೋ ಅನ್ನೋನ್ ರೋಡ್ನಲ್ಲಿ ಹೋಗ್ತಿರೋದ್ ನೋಡಿ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಅನ್ನೋದೇ ಅವಳಿಗೆ ಅರ್ಥ ಆಗ್ಲಿಲ್ಲ. ಕರೆಕ್ಟ್ ಆಗಿ 40 ನಿಮಿಷ ಫಾಲೋ ಮಾಡಿದ್ಮೇಲೆ ಮಯೂರ್ ಕಾರ್ ಒಂದು ಕಾರ್ಪೊರೇಟ್ ಆಫೀಸ್ ಎದುರುಗಡೆ ಸ್ಟಾಪ್ ಆಯ್ತು. ಅದನ್ ನೋಡಿ, ಓ, ಇಲ್ಲೇನೋ ಕೆಲ್ಸ ಇರ್ಬೇಕು, ಅದಕ್ಕೆ ಬಂದಿರ್ಬೇಕು ಅನ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವನ್ ಆಫೀಸ್ ಒಳಗಡೆ ಹೋಗ್ತಿದ್ದ ಹಾಗೆ ಅವಳು ಆಟೋಯಿಂದ ಇಳ್ಕೊಂಡ್ಲು. ತುಂಬಾ ಥಿಂಕ್ ಮಾಡ್ತಿದ್ದಾಗೆ ಅವಳಿಗೆ ಫ್ಲಾಶ್ ಆಗಿ, ನೋ, ಇಟ್ಸ್ ನಾಟ್ ಪಾಸಿಬಲ್ ಅಂತ ಆಫೀಸ್ ಬೋರ್ಡ್ನೇ ನೋಡ್ತಾ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ್ಲು. ಅದೇ ಕಂಪ್ನಿಲಿ ಇಂಚರಾಗೆ ಹೊಸದಾಗಿ ಜಾಬ್ ಸಿಕ್ಕಿರೋದು ಅಂತ ಅವಳಿಗೆ ನೆನ್ಪಾಯ್ತು. ಇಂಚರಾಗೆ ಈ ಕಂಪ್ನಿಲಿ ಜಾಬ್ ಸಿಕ್ಕಿರೋದಕ್ಕೆ ದೀಪಿಕಾ, ನಿಂದು ಲಾಸ್ ಕಂಪ್ನಿ, ಬರೋ ಸಂಬಳ ಹೊಟ್ಟೆ ಬಟ್ಟೆಗೂ ಸಾಕಾಗಲ್ಲ ಅಂತ ಅವಳನ್ನ ಆಡ್ಕೊಂಡ್ ನಕ್ಕಿದ್ಲು. ಆದ್ರೆ ಮಯೂರ್ ಯಾಕೆ ಇಲ್ಲಿಗ್ ಬಂದಿದ್ದಾನೆ? ನನಗ್ ಗೊತ್ತಿರೋ ಹಾಗೆ ಇದು ಚಕ್ರವರ್ತಿ ಗ್ರೂಪ್ ಅಸೋಸಿಯೇಷನ್ಗೆ ಸೇರಿದೆ. ಆದ್ರೆ ಇಲ್ಲೇನ್ ಕೆಲ್ಸ ಅವನಿಗೆ ಅಂತ ಯೋಚಿಸ್ತಾ ನಿಂತ್ಲು. ಮಯೂರ್ ಇಂಚರ ಮತ್ತೆ ಸಂಗಮ್ ಬಗ್ಗೆ ಸತ್ಯ ತಿಳ್ಕೊಂಡಿದ್ದು, ಅದಾದ್ಮೇಲೆ ವಿಚಿತ್ರವಾಗಿ ಬಿಹೇವ್ ಮಾಡಿದ್ದು, ಇಂಚರಾನ ಮೀಟ್ ಮಾಡೋಕೆ ಅಂತ ತನ್ ಜೊತೆ ಡೇಟ್ಗ್ ಹೋಗೋದು ಮರ್ತು ಅವಳ ಮನೆಗ್ ಹೋಗಿದ್ದು, ಈಗ ಅವಳು ಕೆಲ್ಸ ಮಾಡೋ ಕಂಪ್ನಿಗೆ ಬಂದಿದ್ದು ಎಲ್ಲ ದೀಪಿಕಾಗೆ ಒಂದೊಂದಾಗೆ ಲಿಂಕ್ ಆಯ್ತು. ತುಂಬಾ ವರ್ಷದಿಂದ ಸಂಗಮ್ ಮಯೂರ್ ಇಬ್ರು ಬಿಸ್ನೆಸ್ ಅಲ್ಲಿ ಎನಿಮೀಸ್ ಆಗಿದ್ರು. ಅವರಿಬ್ರು ಒಬ್ರನ್ನೊಬ್ರು ತುಳಿಯೋಕೆ ಸಿಗೋ ಒಂದೇ ಒಂದು ಅವಕಾಶನೂ ಬಿಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತ್ಯಾಕೆ ಮಯೂರ್ ತನ್ ದುಶ್ಮನ್ಗೆ ರಿಲೇಟೆಡ್ ಆಗಿರೋ ಕಂಪ್ನಿಗ್ ಬಂದಿದ್ದಾನೆ ಅನ್ನೋದೇ ದೀಪಿಕಾಗೆ ಅರ್ಥ ಆಗ್ಲಿಲ್ಲ. ಇದೆಲ್ಲ ಮಯೂರ್ ಇಂಚರಾಗೋಸ್ಕರ ಮಾಡ್ತಿದಾನ? ಇಲ್ಲ, ಹಾಗಾಗ್ಬಾರ್ದು, ನಾನು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ದೀಪಿಕಾ ಮನಸ್ಸಲ್ಲೇ ಅನ್ಕೋತಾ ಇದ್ಲು. ಸ್ಲೋಲಿ ಸತ್ಯ ಏನು ಅಂತ ಪತ್ತೆ ಮಾಡ್ಬೇಕು ಅನ್ಕೊಂಡು ಮತ್ತೆ ಅದೇ ಆಟೋ ಹತ್ಕೊಂಡು ಮನೆಗ್ ಬಂದ್ಲು. ಮನೆಗ್ ಬರ್ತಿದ್ ಹಾಗೆ ರೋಹಿತ್ಗೆ ಕಾಲ್ ಮಾಡಿದ್ರೆ ಏನಾದ್ರೂ ವಿಷಯ ಗೊತ್ತಾದ್ರೂ ಗೊತ್ತಾಗ್ಬೋದು ಅಂತ ಅನ್ಕೊಂಡು ರೋಹಿತ್ ನಂಬರ್ನ ಡಯಲ್ ಮಾಡಿದ್ಲು. ಅವನ್ ಕಾಲ್ ಪಿಕ್ ಮಾಡಿ, ಹಲೋ ಅತ್ಗೆ ಅಂತಿದ್ದಾಗೆ ಅವಳು, ನೋಡು ರೋಹಿತ್, ನಾನ್ ಏನ್ ಕೇಳ್ತೀನೋ ಅದಕ್ಕೆ ನೇರವಾಗಿ ಉತ್ತರ ಕೊಡು, ನನ್ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದ್ಲು. ಯಾಕೆ ಅಂದ್ರೆ ಮಯೂರ್ ಸತ್ಯ ಪತ್ತೆ ಮಾಡೋಕ್ ಹೋಗಿ ರೋಹಿತ್ ಹತ್ರ ಟೈಮ್ ವೇಸ್ಟ್ ಮಾಡೋಕೆ ಅವಳಿಗೆ ಇಷ್ಟ ಇರ್ಲಿಲ್ಲ. ಅವಳು ವಾಯ್ಸ್ ಕೇಳಿ, ಆದ್ರೆ ಏನಾಯ್ತು, ಯಾಕಿಷ್ಟ್ ಕೋಪದಲ್ಲಿದ್ದೀರಾ ಅಂತ ರೋಹಿತ್ ಗಾಬ್ರಿಲ್ ಕೇಳ್ದ. ಯಾಕೆ ಅಂದ್ರೆ ಅವನು ಈ ಟೈಮ್ನಲ್ಲಿ ಆಫೀಸ್ನಲ್ಲಿದ್ದ. ಸಡನ್ ಆಗಿ ದೀಪಿಕಾ ಕಾಲ್ ಮಾಡಿ ಹಾಗೆ ಹೇಳಿದ್ದಕ್ಕೆ ಅವನಿಗೆ ಶಾಕ್ ಆಗಿದ್ದು ಅಲ್ದೆ ಅವಳು ಯಾಕೆ ತನ್ನ ಹತ್ರ ಹೀಗೆಲ್ಲ ಕೇಳ್ತಿದ್ದಾಳೆ ಅನ್ನೋದು ಅರ್ಥ ಆಗ್ಲಿಲ್ಲ. ದೀಪಿಕಾ ಡೈರೆಕ್ಟ್ ಆಗಿ, ಮಯೂರ್ ಮತ್ತೆ ದ ಆರ್ಟ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಮಧ್ಯೆ ಏನಾದ್ರೂ ನಡೀತಿದ್ಯಾ ಅಂತ ಕೇಳಿದ್ಲು. ಅದು ನಮ್ ಕಂಪ್ನಿ ಅವ್ರ ಕಂಪ್ನಿ ಜೊತೆ ಒಂದ್ ಡೀಲ್ ಮಾಡ್ಕೋತಿದೆ. ಸೊ ಮಯೂರ್ ಸರ್ ಅದೇ ಪ್ರಪೋಸಲ್ ತಯಾರಿಲಿ ಬ್ಯುಸಿ ಇದಾರೆ. ಇವತ್ತು ಅದ್ರ ಬಗ್ಗೆನೇ ಫಸ್ಟ್ ಮೀಟಿಂಗ್ ಇದೆ, ಅದಕ್ಕೆ ಅವ್ರು ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ದ. ಅವ್ನ್ ಹೇಳೋದನ್ನೆಲ್ಲ ದೀಪಿಕಾ ಸೈಲೆಂಟ್ ಆಗಿ ಕೇಳಿಸ್ಕೊತಾ ಇದ್ಲು. ಅವನ್ ಮಾತ್ ಕೇಳಿ ಅವಳ ಡೌಟ್ ಕ್ಲಿಯರ್ ಆಯ್ತು. ಈ ಡೀಲ್ ಫೈನಲ್ ಆಗಿದ್ಯಾ? ಆದ್ರೆ ಮೀಟಿಂಗ್ಗೆ ಮಯೂರ್ ಒಬ್ನೇ ಯಾಕೆ ಹೋಗಿದ್ದಾನೆ? ಕಂಪ್ನಿ ಬಾಸ್ ಆಗಿ ಅವನೇ ಯಾಕೆ ಹೋಗ್ಬೇಕು? ಅವನ್ ಯಾವಾಗಿಂದ ಈ ಸಣ್ಣ ಪುಟ್ಟ ಮೀಟಿಂಗ್ಗೆಲ್ಲ ಹೋಗೋಕ್ ಶುರು ಮಾಡಿದಾನೆ? ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನೀವ್ಯಾರಾದ್ರೂ ಹೋಗಕ್ ಬರ್ತಿರ್ಲಿಲ್ವಾ ಅಂತ ಕೇಳಿದ್ಲು. ಅವಳ ಮಾತ್ಗೆ ರೋಹಿತ್, ಅದು ಚಿಕ್ ಪ್ರಪೋಸಲ್, ಅದನ್ನ ಪ್ರೆಸೆಂಟ್ ಮಾಡೋಕೆ ನಾವೇ ಯಾರಾದ್ರೂ ಹೋಗ್ತೀವಿ ಅಂತ ಸರ್ಗೆ ನಾನೇ ಹೇಳಿದ್ದೆ. ಆದ್ರೆ ಅವರು ಈ ಪ್ರಾಜೆಕ್ಟ್ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂದ್ರು ಅಂತ ಹೇಳ್ತಾ ಇದ್ದ ಹಾಗೆ ದೀಪಿಕಾ ಸಿಟ್ಟಲ್ಲಿ ಕಾಲ್ ಕಟ್ ಮಾಡ್ಬಿಟ್ಲು. ಆಫೀಸಿಗೆ ಹೋಗ್ತಿದ್ದ ಹಾಗೆ ಸಂಗಮ್ ಪಿಕೆ ಹತ್ರ ಮಯೂರ್ ಪ್ರಪೋಸಲ್ ಫೈಲ್ ತರಿಸ್ಕೊಂಡ. ಅದೇ ಟೈಮ್ಗೆ ಮಯೂರ್ ದ ಆರ್ಟ್ ಎಂಟರ್ಟೈನ್ಮೆಂಟ್ ಒಳಗೆ ಬಂದಿದ್ದ. ಇಂಚರ ಮೀಟಿಂಗ್ಗೆ ಪೂರ್ತಿಯಾಗಿ ರೆಡಿ ಆಗಿದ್ಲು. ಮಯೂರ್ ಆಫೀಸಿಂದ ಯಾರೇ ಬಂದ್ರು ನಾನು ಡಿಸ್ಟ್ರಾಕ್ಟ್ ಆಗ್ಬಾರ್ದು ಅಂತ ಅವಳು ಸಂಕಲ್ಪ ಮಾಡ್ಕೊಂಡಿದ್ಲು. ಆದ್ರೆ ಕಾನ್ಫರೆನ್ಸ್ ಹಾಲ್ಗೆ ಬರ್ತಿದ್ದ ಹಾಗೆ ಅಲ್ಲಿ ಮಯೂರ್ನ ನೋಡಿ ಅವಳಗ್ ಶಾಕ್ ಆಯ್ತು. ಸ್ವಲ್ಪ ಹೊತ್ತು ಅವರಿಬ್ರು
ಒಬ್ರ ಮುಖ ಒಬ್ರು ನೋಡ್ಕೊಂಡ್ರು. ಆದ್ರೆ ಇವತ್ತು ಮಯೂರ್ಗೆ ಇಂಚರ ಮುಖ ನೋಡಿ ಕೋಪ ಬದಲು ಸಮಾಧಾನ ಸಿಕ್ತು. ಆದ್ರೆ ಇಂಚರ ಇನ್ನು ಶಾಕಿಂದ ಹೊರಗಡೆ ಬರೋಕೆ ಸಾಧ್ಯ ಇರ್ಲಿಲ್ಲ. ಯಾಕೆ ಅಂದ್ರೆ ಇಷ್ಟು ಚಿಕ್ಕ ಡೀಲ್ಗೋಸ್ಕರ ಕಂಪ್ನಿ ಓನರ್ ಮಯೂರ್ ಬರ್ತಾನೆ ಅಂತ ಅವಳು ಅನ್ಕೊಂಡೇ ಇರ್ಲಿಲ್ಲ. ಆದ್ರೂ ಅವಳು ತನ್ನಂತಾನು ಸಂಭಾಳಿಸ್ಕೊಂಡು ಬೇರೆಲ್ಲಾ ವಿಷಯ ಇಗ್ನೋರ್ ಮಾಡಿ ಬರೀ ಕೆಲ್ಸದ ಮೇಲಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ಲು. ಪೂರ್ತಿ ಟೀಮ್ ಎದುರು ಅವಳು ತನ್ನ ಮನ್ಸ್ನಲ್ಲಿ ನಡೀತಿರೋ ಸಂಘರ್ಷನ ತೋರಿಸ್ಕೊಳ್ಳೋಕೆ ಬಯಸ್ಲಿಲ್ಲ. ಸ್ವಲ್ಪನೂ ತಡ ಮಾಡದೆ ಪಕ್ಕಾ ಪ್ರೊಫೆಷನಲ್ ಆಗಿ ಮೀಟಿಂಗ್ನಲ್ಲಿ ಇನ್ವಾಲ್ವ್ ಆದ್ಲು. ಆದ್ರೆ ಮಯೂರ್ ಗಮನ ಪೂರ್ತಿ ಅವಳ ಮೇಲೆ ಇತ್ತು. ಅವನು ಇಲ್ಲಿಗ್ ಬರೋಕೆ ಪ್ರಪೋಸಲ್ ನೆಪ ಇಟ್ಕೊಂಡೇನೋ ಬಂದಿದ್ದ. ಆದ್ರೆ ತಾನು ಅದ್ರ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದೀನಿ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಈ ಮೀಟಿಂಗ್ ಅಲ್ಲಿ ಸಂಗಮ್ ಕಸಿನ್ ವಿಕಾಸ್ ಕೂಡ ಇದ್ದ. ಅವನು ಈ ಮೀಟಿಂಗ್ ಥ್ರೂ ಇಂಚರ ಸ್ಕಿಲ್ನ ಅಸೆಸ್ ಮಾಡ್ಬೇಕು ಅನ್ಕೊಂಡಿದ್ದ. ಮಯೂರ್ ಪ್ರೆಸೆಂಟೇಷನ್ ಶುರು ಮಾಡ್ತಾ ಇದ್ದ ಹಾಗೆ ವಿಕಾಸ್ಗೆ ಸಂಗಮ್ಮಿಂದ ಕಾಲ್ ಬಂತು. ಅದನ್ ನೋಡಿ ವಿಕಾಸ್ ಪದೇ ಪದೇ ಇರಿಟೇಟ್ ಆಗಿ ಮನಸ್ಸಲ್ಲಿ, ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಬಿಸಿ ಇದೀನಿ ಅಂತ ಗೊತ್ತಾಗಲ್ವಾ? ಕಂಪ್ನಿನಂತೂ ಟೇಕ್ ಓವರ್ ಮಾಡ್ಕೊಂಡಾಯ್ತು, ಇನ್ನು ನನ್ನನ್ನು ಟೇಕ್ ಓವರ್ ಮಾಡ್ಕೊಳ್ಳೋದ್ ಬಾಕಿ ಇದೆ ಅನ್ಕೊಂಡ. ಅವನು ತನ್ನ ಇರಿಟೇಷನ್ ಹೈಡ್ ಮಾಡ್ಕೊಂಡು, ಹಾ ಅಣ್ಣ ಹೇಳು ಅಂತ ಹೇಳ್ದ. ಆದ್ರೆ ಸಂಗಮ್ ತನ್ನ ಕೋಪ ಮುಚ್ಚಿಡದೆ ತುಂಬಾ ಸ್ಟ್ರಿಕ್ಟ್ ಟೋನಲ್ಲಿ, ಆ ಮಯೂರ್ ಜೊತೆ ನಾವೇನ್ ಡೀಲ್ ಮಾಡ್ತಾ ಇದೀವಿ ಅಂತ ಕೇಳ್ದ. ಅವನ ಈ ನೇರವಾದ ಪ್ರಶ್ನೆ ಕೇಳಿ ವಿಕಾಸ್ ಸೈಲೆಂಟ್ ಆಗೋದ. ಯಾಕೆ ಅಂದ್ರೆ ಯಾವ ಮೀಟಿಂಗ್ ಅವನ್ ಅರ್ಧದಲ್ಲೇ ಬಿಟ್ಟು ಬಂದಿದ್ನೋ ಸಂಗಮ್ ಅದ್ರ ಬಗ್ಗೆನೇ ಕೇಳ್ತಿದ್ದ. ಆದ್ರೂ ಸುಧಾರಿಸ್ಕೊಂಡು, ಯಾಕೆ ಏನಾಯ್ತು ಅಂತ ಕೇಳ್ದ. ಅದಕ್ಕೆ ಸಂಗಮ್, ನಾನ್ ಎಷ್ಟು ಕೇಳದ್ನೋ ಅಷ್ಟಕ್ ಮಾತ್ರ ಉತ್ತರ ಕೊಡು, ಏನ್ ಡೀಲ್ ಇದು ಅಂತ ಕೇಳ್ದ. ಆಗ ವಿಕಾಸ್, ಅದು ತುಂಬಾ ಒಳ್ಳೆ ಪ್ರಪೋಸಲ್, ಅವರು ಅದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಲೆವೆಲ್ ಮೀಟಿಂಗ್ ಆದ್ಮೇಲೆ ನಾನ್ ನಿಂಗೆ ಹೇಳೋಣ ಅನ್ಕೊಂಡಿದ್ದೆ ಅಂತ ಸ್ವಲ್ಪ ಭಯದಲ್ಲೇ ಹೇಳ್ದ. ಆಗ ಸಂಗಮ್, ಯಾವಾಗ ಹೇಳ್ತಿದ್ದೆ? ಡೀಲ್ ಫೈನಲ್ ಆದ್ಮೇಲ? ಆ ಕಂಪ್ನಿಲಿ ಯಾವ ಪ್ರಾಜೆಕ್ಟ್ ತಗೋಬೇಕು ತಗೋಬಾರ್ದು, ಕಂಪ್ನಿಲಿ ಏನ್ ನಡಿಬೇಕು ಏನ್ ನಡಿಬಾರ್ದು ಅನ್ನೋದೆಲ್ಲ ನಾನೇ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ಆದ್ರೂ ಈ ಅಪ್ಡೇಟ್ ಯಾಕಿಷ್ಟ್ ಲೇಟ್ ಆಗಿ ಬಂತು ನನಗೆ ಅಂತ ಸಿಟ್ಟಲ್ ಕೇಳ್ದ. ಆಗ ವಿಕಾಸ್, ಆಕ್ಚುಲಿ ಅದ್ರ ಬಗ್ಗೆನೇ ಮೀಟಿಂಗ್ ನಡೀತಾ ಇದೆ, ಆ ಪ್ರಪೋಸಲ್ ಇಂದ ಏನೇನ್ ಪ್ರಾಫಿಟ್ ಇದೆ ಅಂತ ತಿಳ್ಕೊಂಡು ನಿನ್ ಹತ್ರ ಡಿಸ್ಕಸ್ ಮಾಡೋಣ ಅನ್ಕೊಂಡಿದ್ದೆ. ಈಗಷ್ಟೇ ಪ್ರೆಸೆಂಟೇಷನ್ ಮುಗ್ದಿದೆ, ಮಯೂರ್ ಅವರೇ ಖುದ್ದಾಗ್ ಬಂದಿದ್ದಾರೆ, ಅದನ್ ನೋಡಿದ್ರೆ ಈ ಪ್ರಾಜೆಕ್ಟ್ ಅವ್ರಿಗೂ ತುಂಬಾ ಇಂಪಾರ್ಟೆಂಟ್ ಅನ್ಸತ್ತೆ ಅಂತ ಹೇಳ್ದ. ಏನು, ಮಯೂರ್ ಬಂದಿದಾನ? ಅದು ನಮ್ ಆಫೀಸ್ಗೆ? ಆ ಮೀಟಿಂಗ್ ಲೀಡ್ ಮಾಡ್ತಾ ಇರೋದು ಯಾರು ಅಂತ ಕೇಳ್ದ. ಅದಕ್ಕೆ ವಿಕಾಸ್, ಹೊಸ ಎಂಪ್ಲಾಯಿ ಇಂಚರ ಅಂತ, ಶಿ ಇಸ್ ರಿಯಲಿ ಗುಡ್ ಅಂತ ಹೇಳ್ದ. ಅವನ್ ಹೇಳಿದ್ ಕೇಳಿ ಸಂಗಮ್ ಟೆನ್ಷನ್ ಇನ್ನೂ ಜಾಸ್ತಿ ಆಯ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.